ಇನ್ನು ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆಯಿಂದ ವಂಚನೆಯಾಗಿರುವಂತಹ ಆರೋಪ 100 ಗ್ರಾಂ ಚಿನ್ನಾಭರಣ 12,46,000 ರೂಪಾಯಿ ನಗದನ್ನ ಪೊಲೀಸರಿಗೆ ವಾಪಸ್ ಕೊಟ್ಟಿದ್ದಾರೆ ವರ್ತೂರು ಪ್ರಕಾಶ್. ವಿಚಾರಣೆ ವೇಳೆ 38 ಪ್ರಶ್ನೆಗಳನ್ನ ಪೊಲೀಸರು ಕೇಳಿದ್ರು. ವರ್ತೂರು ಪ್ರಕಾಶ್ ಅವರಿಗೆ ಎಸಿಪಿ ಗೀತಾ ಅವರು 38 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 38 ಪ್ರಶ್ನೆಗಳಿಗೂ ಕೂಡ ವರ್ತೂರು ಪ್ರಕಾಶ್ ಉತ್ತರಿಸಿದ್ದಾರೆ. ಇದು ಪ್ರಕಾಶ್ ಶ್ವೇತಾ ಉಂಗುರದ ಕತೆ. ಶ್ವೇತಾ ಜೊತೆ ಎಂಗೇಜ್ಮೆಂಟ್ಗೆ ಸಿದ್ಧವಾಗಿದ್ರಂತೆ ಪ್ರಕಾಶ್. ಜೊತೆಗೆ 38 ಪ್ರಶ್ನೆಗಳನ್ನ ಕೇಳಲಾಗಿದೆ ವರ್ತೂರು ಪ್ರಕಾಶ್ ಅವರಿಗೆ. ಆ ಬಗ್ಗೆ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ ಪೊಲೀಸರ ಪ್ರಶ್ನೆಗಳಿಗೆ. ಶ್ವೇತಾ ಜೊತೆ ಎಂಗೇಜ್ಮೆಂಟ್ಗೆ ಪ್ರಕಾಶ್ ಸಿದ್ಧವಾಗಿದ್ರು. ಎಂಗೇಜ್ಮೆಂಟ್ ನ ರಿಂಗ್ ಫೋಟೋವನ್ನ ಕೂಡ ಬಳಸಿದ್ರು ವರ್ತೂರು. ತಿರುಪತಿಯಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಬುಕಿಂಗ್ ಆಗಿದೆಯಂತೆ. ವಿಚಾರಣೆ ವೇಳೆ ಪೊಲೀಸರಿಗೆ ಆ ಉಂಗುರ ಕೂಡ ನೀಡಿದ್ದಾರೆ ಪ್ರಕಾಶ್. ಒಂದು ಉಂಗುರವನ್ನ ಪೊಲೀಸರಿಗೆ ನೀಡಿದ್ದಾರೆ ವರ್ತೂರು ಪ್ರಕಾಶ್. ಚಿನ್ನದಂಗಡಿಯ ಅವರಿಗೆ ವಂಚಿಸಿರುವಂತಹ ಆರೋಪ ಏನಿದೆ ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆಯಿಂದ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರ್ತೂರು ಪ್ರಕಾಶ್ ಅವರನ್ನ ವಿಚಾರಿಸಲಾಯಿತು. ಆ ವಿಚಾರಿಸಿದಂತಹ ಸಂದರ್ಭದಲ್ಲಿ ಅವರು 100 ಗ್ರಾಂ ಚಿನ್ನಾಭರಣ 12,46,000 ರೂಪಾಯಿ ನಗದು ವಾಪಸ್ ಕೊಟ್ಟಿದ್ದಾರೆ ಪೊಲೀಸರಿಗೆ. ಜೊತೆಗೆ ಆ ಶ್ವೇತಾ ಜೊತೆ ಎಂಗೇಜ್ಮೆಂಟ್ಗೆ ಸಿದ್ಧ ಆಗಿದ್ದೆ ಅನ್ನುವಂತಹ ಮಾಹಿತಿ ಹೇಳಿದ್ದಾರೆ. ಆ ಎಂಗೇಜ್ಮೆಂಟ್ ರಿಂಗ್ ನ ಫೋಟೋ ಕಳಿಸಿದ್ದಾರೆ. ವಿಚಾರಣೆ ವೇಳೆ ಪೊಲೀಸರಿಗೆ ಉಂಗುರ ಕೂಡ ನೀಡಿದ್ದಾರೆ ವರ್ತೂರು ಪ್ರಕಾಶ್. ಒಂದು ಉಂಗುರವನ್ನ ಪೊಲೀಸರಿಗೆ ನೀಡಿರುವಂಥದ್ದು. ಫೇಸ್ಬುಕ್ ಗೆಳತಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಶ್ವೇತಾ ಅವರ ಜೊತೆ ಎಂಗೇಜ್ಮೆಂಟ್ಗೂ ಕೂಡ ವರ್ತೂರು ಪ್ರಕಾಶ್ ಸಿದ್ಧ ಆಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ತಿರುಪತಿಯಲ್ಲೇ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಬುಕಿಂಗ್ ಆಗಿತ್ತು. ವಿಚಾರಣೆ ವೇಳೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಒಂದಿಷ್ಟು ನಗದು ವಾಪಸ್ ಕೊಟ್ಟಿದ್ದಾರೆ. ಹಾಗೇನೆ ಎಂಗೇಜ್ಮೆಂಟ್ ರಿಂಗ್ ನ ಫೋಟೋ ಕೂಡ ಕಳಿಸಿದ್ದಾರೆ ವರ್ತೂರು. ಶ್ವೇತಾ ಜೊತೆ ಎಂಗೇಜ್ಮೆಂಟ್ಗೆ ಸಿದ್ಧ ಆಗಿದ್ದೆ ಅಂತ ಆ ಉಂಗುರ ಕೂಡ ನೀಡಿದ್ದಾರೆ. ನಂತರ ವಿಚಾರಣೆ ಬಳಿಕ ವರ್ತೂರು ಪ್ರಕಾಶ್ ಅವರು ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಆಕೆ ನನ್ನ ಸ್ನೇಹಿತೆಯಲ್ಲ. 5-6 ತಿಂಗಳ ಹಿಂದೆ ಆಕೆ ಪರಿಚಯ ಆಗಿದೆ. ನನ್ನ ಹೆಸರು ಬಳಸ್ಕೊಂಡು ಚಿನ್ನಾಭರಣ ಖರೀದಿ ಮಾಡಿದಾಳೆ. 2 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಶ್ವೇತಾ ಗೌಡ ಅವರಿಗೆ ಕೊಟ್ಟಿದ್ದಾರೆ ಅಂತ ವರ್ತೂರು ಉತ್ತರಿಸಿದ್ದಾರೆ. ಏನ್ ಪ್ರತಿಕ್ರಿಯೆ ಕೊಟ್ಟರು ವರ್ತೂರು ಪ್ರಕಾಶ್ ಕೇಳೋಣ. ಏನು ನನ್ನ ಮೇಲೆ ಸುಳ್ಳು ಆರೋಪಗಳ ಬಂದಿತ್ತು ಪತ್ರಿಕೆಗಳಲ್ಲಿ, ಟಿವಿನಲ್ಲಿ 100ಕ್ಕೆ 100 ನಿರಾಧಾರ. ನಮಗೂ ಆಕೆಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಎಲ್ಲ ವಿಚಾರಗಳನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಂದೆ ನಾನು ಸ್ಪಷ್ಟಪಡಿಸಿದ್ದೀನಿ. ನನಗೆ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ. ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ MLA, ಒಬ್ಬ ಮಾಜಿ ಮಂತ್ರಿ ಅಂದ್ರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ. ಆ ತರ ನಮ್ಮನೆಗೆ ಬಂದೋಗಿರೋದು ಬಿಟ್ರೆ ನನ್ನ ಮಕ್ಕಳ ಮೇಲೆ, ನನ್ನ ಮಕ್ಕಳ ಹೆಸರು ಕೂಡ ಟಿವಿನಲ್ಲೂ ಕೂಡ ಬಂದ್ಬಿಡ್ತು. ಯಾವುದೇ ರೀತಿಯಾದಂತ